ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ ಮತ್ತಷ್ಟು ಬಿಗಿಗೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಕೇಸ್ಗಳಿಂದ ದಳಪತಿಗಳು ಕೂಡ ಹೈರಾಣಾಗಿದ್ದಾರೆ. ಕೇಸ್ ದಾಖಲಾದ ಸಂದರ್ಭ ಮತ್ತೆ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಕೇಸ್ ಮತ್ತಷ್ಟು ಬಿಗಿಗೊಳ್ತಾ ಹೋಗ್ತಾ ಇರೋದು ದಳಪತಿಗಳಿಗೆ ಟೆನ್ಷನ್ ಆಗಿದೆ. ಇಡೀ ದಿನ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದಾರೆ. 376ರ ಅಡಿ ಪ್ರಕರಣ ದಾಖಲಿಸೋದಕ್ಕೆ ಅನುಮತಿ ಕೇಳಿದೆ ಎಸ್ಐಟಿ. 376 ಅಡಿ ಅತ್ಯಾಚಾರ ಕೇಸ್ ದಾಖಲಾದ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ದಳಪತಿಗಳಿಗೆ ಅದು ಮತ್ತಷ್ಟು ಸಂಕಷ್ಟವನ್ನ ತಂದಿಡುತ್ತೆ. ಅತ್ಯಾಚಾರ ಕೇಸ್ ಆಗಿರೋದ್ರಿಂದ ಅದು ನಾನ್ ಬೇಲಬಲ್ ಕೂಡ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಆರಂಭಿಕವಾಗಿ ಕೇಸ್ಗಳು ವೀಕ್ ಇದೆ, ಹಾಕಿರೋ ಸೆಕ್ಷನ್ಗಳಲ್ಲಿ ಬಂಧನದ ಸಾಧ್ಯತೆ ಇಲ್ಲ ಅನ್ನಲಾಗ್ತಾ ಇತ್ತು. ಬಟ್ ಇವತ್ತಿಗೆ ಈ ಪರಿಸ್ಥಿತಿಗೆ ಗಮನಿಸ್ತಾ ಇದ್ರೆ ಕೇಸ್ಗಳು ಮುಂದಕ್ಕೆ ಆಗ್ತಾ ಇರೋ ಸೆಕ್ಷನ್ಗಳು ಸಂಕಷ್ಟ ತಂದಿಡುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಿದ್ಯಾ ಅಂತ? ಖಂಡಿತವಾಗಿಯೂ ವಿಜಯ್, ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳೇನು ಹರಿದಾಡ್ತಿತ್ತು, ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಗಂಭೀರವಾದಂಥ ವಿಚಾರಗಳಿದ್ವು. ಪ್ರಾಥಮಿಕವಾಗಿ ಏನು ಮಹಿಳೆಯೊಬ್ಬರು ಹೊಳೆನರಸೀಪುರದಲ್ಲಿ ಪ್ರಕರಣವನ್ನು ದಾಖಲಿಸಿದಾಗ ಕೇವಲ ಲೈಂಗಿಕ ಕಿರುಕುಳ ಜೊತೆಗೆ ಜೀವ ಬೆದರಿಕೆ ಪ್ರಕರಣವನ್ನು ಮಾತ್ರ ದಾಖಲಿಸಲಾಗಿತ್ತು. ಈ ಒಂದು ಸೆಕ್ಷನ್ ಅಡಿ FIR ಅನ್ನು ಕೂಡ ಪೊಲೀಸರು ಮಾಡ್ಕೊಂಡಿದ್ರು. ಆದರೆ SIT ಅಧಿಕಾರಿಗಳು ಏನು ಸಂತ್ರಸ್ತರನ್ನ ಭೇಟಿ ಮಾಡಿ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡ ಬಳಿಕ ಈಗ ಅತ್ಯಾಚಾರ ಪ್ರಕರಣ ಕೂಡ ದಳಪತಿಗಳ ವಿರುದ್ಧ, ಅದರಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ವಿರುದ್ಧ ಈ ಒಂದು ಪ್ರಕರಣ ಒಂದು ಸೆಕ್ಷನ್ ಅಡಿ FIR ಅನ್ನು ದಾಖಲಿಸಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅನುಮತಿ ಕೇಳಿರುವಂಥದ್ದು. ಜೊತೆಗೆ ಈ ಒಂದು ಕೋರ್ಟ್ ಕೂಡ ಅನುಮತಿ ಕೊಟ್ಟರೆ ಈ ಒಂದು ಅಡಿಷನಲ್ ಆಗಿ 376 ಅತ್ಯಾಚಾರ ಪ್ರಕರಣದ ಸೆಕ್ಷನ್ ಅಡಿ ಪ್ರಜ್ವಲ್ ವಿರುದ್ಧ ಒಂದು FIR ಕೂಡ ದಾಖಲಾಗುವಂಥದ್ದು. ಆ ಮೂಲಕ ದಳಪತಿಗಳಿಗೆ ಇಷ್ಟು ದಿನ ಇದ್ದಂಥ ಒಂದು ಟೆನ್ಷನ್ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಈ ಅತ್ಯಾಚಾರ ಪ್ರಕರಣ ದಾಖಲಾದ್ರೆ ಏನು ದೇವೇಗೌಡರ ಕುಟುಂಬಕ್ಕೆ ಸಾಕಷ್ಟು ಮುಜುಗರ ಕೂಡ ತಂದೊಡ್ಡುವಂತಹ ಕೆಲಸಗಳು ಆಗ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಜ್ವಲ್ ಪ್ರಕರಣದಿಂದ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿದ್ರು. ಜೊತೆಗೆ ಈ ಒಂದು ಪ್ರಕರಣ ತಮ್ಮ ಕುಟುಂಬದಿಂದಲೇ ದೇವೇಗೌಡರಿಗೂ ಈ ರೇವಣ್ಣ ಕುಟುಂಬಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು ಕೂಡ ಈ ಒಂದು ಪ್ರಕರಣ ದೇವೇಗೌಡರ ಏನು ಕುಟುಂಬಸ್ಥರಿಗೆ ಸಾಕಷ್ಟು ಒಂದು ಮುಜುಗರಕ್ಕೆ ಅಂದ್ರೆ ಮುಜುಗರ ತಂದಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣದಿಂದ ಸಾಕಷ್ಟು ದಳಪತಿಗಳು ಹೈರಾಣಾಗಿರುವಂಥದ್ದು. ನಿನ್ನೆ ಕೂಡ ಇಡೀ ದಿನ ದೇವೇಗೌಡರ ನಿವಾಸದಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ತಂದೆಯ ಜೊತೆ ನಿರಂತರವಾಗಿ ಚರ್ಚೆ ಮಾಡಿದ್ರು. ಜೊತೆಗೆ ಈ ಪ್ರಕರಣದ ಹಿನ್ನೆಲೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ರು. ಜೊತೆಗೆ ಕಾನೂನು ತೊಡಕುಗಳ ಬಗ್ಗೆ ಕೂಡ ಆಗ್ತಾ ಇರುವಂತಹ ಪ್ರತಿ ಬೆಳವಣಿಗೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿ ಮುಂದಿನ ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಮಾಡಿರುವಂಥದ್ದು. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನು ಕೊಡಬಾರದು ಅನ್ನೋ ಒಂದು ತೀರ್ಮಾನಕ್ಕೆ ಕೂಡ ದಳಪತಿಗಳು ಬಂದಿರುವಂಥದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ಮಾಡಿರುವಂಥ ತಪ್ಪುಗಳು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ನಾವು ಒಂದು ವೇಳೆ ಸಮರ್ಥನೆ ಮಾಡಿಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಪಕ್ಷದ ಭವಿಷ್ಯಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಕುಟುಂಬದ ಮಾನವೂ ಕೂಡ ಗೌರವ ಕೂಡ ಹಾಳಾಗಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಒಂದು ಅಂತರ ಕಾಯ್ಕೊಳ್ಳೋದು ಉತ್ತಮ ಅನ್ನೋದು ನಿರ್ಧಾರಕ್ಕೆ ಈಗಾಗಲೇ ಬಂದಿರುವಂಥದ್ದು. ಈಗಾಗಲೇ 2 ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆಯಲ್ಲಿ ದೇವೇಗೌಡರ ಕುಟುಂಬಕ್ಕೆ ಈ ಒಂದು ಪ್ರಕರಣ ಸಾಕಷ್ಟು ಮುಜುಗರ ಮತ್ತೆ ಒಂದಷ್ಟು ಸಂಕಷ್ಟವನ್ನು ತಂದೊಡ್ಡಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.